ಅರ್ಥ ಆಗಬೇಕು. ಏನು ಅದೇ ಏನು ಇನ್ನೊಂದ್ಸಲಿ ಹೇಳಿ, ಅರ್ಥ ಆಗಿಲ್ಲ. ಅರ್ಥ ಆಯ್ತು ನಿಂಗೆ ಒಟ್ಟು. ನಂಗೆ ಅರ್ಥ ಆಗಿಲ್ಲ, ಪ್ಲೀಸ್ ಇನ್ನೊಂದ್ಸಲಿ ಹೇಳಿ. ನೋಡಿ ಹೇಳ್ತೀನಿ. ಪಪ್ಪ ಮಲ್ಕೊಂಡಿರ್ತಾರಲ್ಲ, ಆಗ ನೀನು ಕಿರಣ್ ಬಾಯಿಲಿ ಅಂತ ಇಷ್ಟೇ ಹೇಳಬೇಕು. ಆಮೇಲೆ ಎದ್ದು ಬರ್ತಾರೆ ಅಷ್ಟೇ. ನಂಗೆ ಅಷ್ಟೊಂದು ಟೈಮ್ಸ್ ಹೇಳೋಕ್ಕಾಗಲ್ಲ. ನಾನು ಒಂದು ಟೈಮ್ ಕರಿತೀನಿ, ಬರಲಿಲ್ಲ ಅಂದರೆ ನಾನೇ ಎಲ್ಲ ಕೆಲಸ ಮಾಡ್ಕೊಳ್ತೀನಿ. ಬಂದಿಲ್ಲ ಅಂತ ಜಾಗದಲ್ಲಿ ಹಾಕ್ತೀರಾ? ಮತ್ತು ನಿಂಗೆ ಸ್ಕೂಲಿಗೆ ಟೈಮ್ ಆಗಿದೆ, ನನಗೆ ಆಫೀಸ್ ಕೆಲಸ ಇದೆ, ಅಲ್ಲಿ ಟಿಫನ್ ಇನ್ನೂ ರೆಡಿ ಆಗಿಲ್ಲ. ಪಪ್ಪ ಮಲ್ಕೊಂಡಿದ್ದಾರೆ, ನಾನು ಏನು ಮಾಡಲಿ? ಸ್ವಲ್ಪ ಮಲ್ಕೊಂಡು ಏನಿಲ್ಲ, ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ನಿಂಗೆ ಸ್ಕೂಲಿಗೆ ಲೇಟ್ ಆಗುತ್ತೆ, ಪರವಾಗಿಲ್ವಾ? ಪರವಾಗಿಲ್ಲ. ಅಲ್ಲಿ ನಿಮ್ಮ ಮಾಮ್ ಬೈತಾರೆ ಸ್ಕೂಲಿಗೆ ಲೇಟಾಗಿ ಕರ್ಕೊಂಡೋದ್ರೆ. ಏನು ಆಗಲ್ಲ. ಏನೇನು ಆಗೋಲ್ಲ, ನಿಮ್ಮ ಅಪ್ಪನ ಬಿಟ್ಕೊಡ್ಬೇಡ ಆಯಿತಾ ನೀನು. ಅದೇ ಬದಲು ನೀನು ಹೇಳು ಪಪ್ಪಗೆ, ಬೇಗ ಎದ್ದೇಳು ಪಪ್ಪ, ಸ್ಕೂಲಿಗೆ ಟೈಮ್ ಆಗುತ್ತೆ. ಆಯಿತು, ನಾನು ಹೇಳ್ತೀನಿ, ನೀವು ಎಲ್ಲ ಆಡ್ಬೇಡಿ. ನಾನೇನು ಜಗಳ ಮಾಡಿಲ್ಲ, ಎದ್ದೇಳು ಅಂತ ಹೇಳಿದೆ, ಎದ್ದೇಳಿಲ್ಲ. ನನ್ನ ಪಾಡಿ ನಾನು ಸುಮ್ಮನೆ ಸೈಲೆಂಟ್ ಆದೆ ಅಷ್ಟೇ. ಆಮೇಲೆಲ್ಲ ಆಡಿ. ಸರಿ, ನಿಮ್ಮಪ್ಪ ಏನು ಮಾಡಿದ್ರು ನಾನು ಜಗಳ ಮಾಡಬಾರ್ದು. ನಿಮ್ಮಪ್ಪ ಮಾತ್ರ ತಪ್ಪು ಮೇಲೆ ತಪ್ಪು ಮಾಡ್ಕೊಂಡಿರಬೇಕು. ಹಾಂ, ಮತ್ತು ನಿಮ್ಮಪ್ಪ ಹೇಳು, ಯಾಕೆ ಪಪ್ಪ ಮಕ್ಕೊಳ್ತೀಯ ಅಷ್ಟೊತ್ತು, ಬೇಗ ಇದ್ದರೆ ಬೆಳಗ್ಗೆ ನಂಗೆ ಸ್ಕೂಲಿಗೆಲ್ಲ ರೆಡಿ ಮಾಡಬೇಕಲ್ಲ, ಮಮ್ಮಿಗೆ ಹೆಲ್ಪ್ ಮಾಡು, ಮಮ್ಮಿಗೆಲ್ಲ ಹೆಲ್ಪ್ ಮಾಡಿಕೊಡು. ನೀ ಕೇಳಿಸ್ಕೊಂಡು ನಿಮ್ಮಪ್ಪಗೆ ಹೇಳು, ಮಮ್ಮಿಗೆಲ್ಲ ಹೆಲ್ಪ್ ಮಾಡಿಕೊಡು, ಸ್ಕೂಲಿಗೆ ಟೈಮ್ ಆಗುತ್ತೆ, ಮಮ್ಮಿ ಆಫೀಸ್ ಕೆಲಸನೂ ಮಾಡ್ತಿರ್ತಾರೆ ಲ್ಯಾಪ್ಟಾಪಲ್ಲಿ, ನೀನು ಸ್ವಲ್ಪ ಹೆಲ್ಪ್ ಮಾಡ್ಕೊಡು. ನಾನು ಮನೇಲಿ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತೀನಲ್ಲ. ವರ್ಕ್ ಫ್ರಮ್ ಹೋಮ್ ಮಾಡಲ್ಲ ಪಪ್ಪ ಆಫೀಸಲ್ಲಿ, ನಾನು ವರ್ಕ್ ಫ್ರಮ್ ಹೋಮ್ ಮಾಡೋದಾಯ್ತಾ? ನೀನು ನಿಮ್ಮ ಅಪ್ಪನ ಬಿಟ್ಕೊಡಲ್ಲ ಅಂತ ಗೊತ್ತು ನನಗೆ, ಆಯಿತಾ? ಏನು ನಾನು ನಿಮ್ಮಪ್ಪನ ಎಬ್ಬರಿಸ್ಬಾರ್ದು, ಬೆಳಗ್ಗೆ ಎಬ್ಬರಿಸ್ಬೇಕು. ನಿಮ್ಮಪ್ಪ ಎದ್ದೇಳಲ್ವಲ್ಲ, ನೀನು ಹೇಳು ಅಂತ ಇದೆ ನಿನಗೆ. ನೀನೇ ಹೇಳೋ, ನಾನೇ ಕೇಳಬೇಕು. ನಾನು ಹೇಳಿದ್ರೆ ಜಗಳ ಆಗುತ್ತೆ, ಓಕೆನಾ? ಬೇಡ. ಮತ್ತೆ